ಹಾಯ್ ಫ್ರೆಂಡ್ಸ್, 2 ದಿನ ಇಟ್ಟರೂ ಕೂಡ ಇದೇ ಥರ ಸಾಫ್ಟಾಗಿರಬೇಕು ಅಂತ ಅಂದರೆ ಒಂದ್ಸಲ ನಾನು ಮಾಡೋ ಹಾಗೆ ನೀವು ಮಾಡಿ ನೋಡಿ. ತುಂಬಾ ಸಾಫ್ಟ್ ಮತ್ತು ಪೂರಿ ಥರ ಉಬ್ಬುವಂತಹ ಚಪಾತಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ಚಾಣಿ ಹಿಡ್ಕೊಂಡಿದ್ದೀನಿ, ಸೋಸ್ಕೊಂಡ್ಬಿಟ್ಟು ತೊಗೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕುತ್ತಾ ಕಲಸಿ. ಮೊದಲಿಗೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಹಳಸಾಗ್ಬಿಡುತ್ತೆ. ಅದು ಗಟ್ಟಿಯಾಗೇ ಇರಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕೋತಾ ಇದೇ ರೀತಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ್ಮೇಲೆ ಅದ್ರ ಮೇಲೆ ಪ್ಲೇಟ್ ಅಥವಾ ಏನಾದರೂ ಮುಚ್ಚಿಡಿ, ಅಂದರೆ ಸಾಫ್ಟಾಗಿ ಮೆತ್ತಗಿರುತ್ತೆ. ಒಂದು 5 ನಿಮಿಷ ಮುಚ್ಚಿಟ್ಟು ಆಮೇಲೆ ಓಪನ್ ಮಾಡಿ ಈ ಥರ ಉಳ್ಳೆಗಳನ್ನಾಗಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಸೈಜ್ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ಅಂದರೆ ದಪ್ಪನೇ ಇರಬೇಕು, ಅಂದ್ರೇ ಸ್ವಲ್ಪ ಪೂರಿ ಥರ ಉಬ್ಬುತ್ತೆ. ಸ್ವಲ್ಪ ದಪ್ಪ ಸೈಜಲ್ಲೇ ತೀಡ್ಕೊಳ್ಳಿ. ಇದೇ ಥರನೇ ತೀಡ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಅದು 4 ಫೋಲ್ಡ್ ಮಾಡ್ಕೊಳ್ಳಿ. 4 ಟೈಪ್ ಮಡಚಿ ಮತ್ತು ಅದನ್ನು ಇದೇ ಥರನೇ ಲಟ್ಟಿಸ್ಕೊಳ್ಳಿ. ಒಂದು ಸ್ವಲ್ಪ ದಪ್ಪದಾಗಿಯೇ ಲಟ್ಟಿಸ್ಕೊಳ್ಳಿ. ಎಲ್ಲ ಚಪಾತಿಗಳನ್ನು ಇದೇ ಥರ ಬೇಯಿಸ್ಕೊಳ್ಳಿ. ತುಂಬಾ ಸಾಫ್ಟಾಗಿರುತ್ತೆ. 2 ದಿನ ಇಟ್ಟರೂ ಕೂಡ ಏನೂ ಆಗೋದಿಲ್ಲ, ಅದೇ ಥರ ಸಾಫ್ಟ್ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆ ಮಗಳನ್ನು ಬೆಳೆಸಿ.